ಮೂರ್ಖ ಆ ಇಂಜಿನಿಯರ್ನ ಈ ಕೂಡಲೇ ನಮ್ಮ ಸರ್ಕಾರ ಸಸ್ಪೆಂಡ್ ಮಾಡಬೇಕು. ನೀರೇನು ಇಟ್ಕೊಂಡು ಏನು ಬಾಯಿಗೆ ಮಣ್ಣಾಕಬೇಕ ನಾವು? ನಮ್ಮ ರೈತರು ಹೋದ ವರ್ಷನೂ ಬೆಳೆ ಬೆಳೆದಿಲ್ಲ, ಈ ವರ್ಷನೂ ಎಲ್ಲ ರೈತರಿಗೂ ನಾನು ಈ ಮೂಲಕ ನಿಮಗೆ ಹೇಳೋದಿಷ್ಟೇ, ಫೆಬ್ರವರಿವರೆಗೂ ಯಾವುದೇ ನೀರಿನ ಸಮಸ್ಯೆ ಇಲ್ಲ, ಯಾವ ಕಟ್ಟು ಪದ್ಧತಿನೂ ಇಲ್ಲ. ಅದು ಯಾಕೆ ಆ ಇಂಜಿನಿಯರ್ ಅದನ್ನು ಪೇಪರ್ಗಳಿಗೆ ರಿಲೀಸ್ ಮಾಡಿದಾನೋ ಗೊತ್ತಿಲ್ಲ. ಅವ್ನು ಸಸ್ಪೆಂಡ್ ಮಾಡಿ ಫಸ್ಟು ನಾವು ಡ್ಯಾಮ್ ಕಟ್ಟಿರೋದು ತಮಿಳ್ನಾಡಿಗೆ ನೀರು ಕೊಡೋಕ್ಕಲ್ಲ, ನಮ್ಮ ರೈತರಿಗೆ ನೀರು ತೊಗೊಳೋದಕ್ಕೋಸ್ಕರ. ಬಟ್ ಒಂದು ಸಮಸ್ಯೆ ಅಂದರೆ ಹುಲಿಕೆರೆ ಬುಗ್ಗದಲ್ಲಿ ನಾವು ಎಷ್ಟೇ ನೀರು ಬಿಟ್ಟರು ಅಲ್ಲಿ ತೊಗೊಳೋದು 2500 ಕ್ಯೂಸೆಕ್ಸ್ ನೀರನ್ನು. ಮಳೆ ಬಂದು ನಮಗಿಂತ ಜಾಸ್ತಿ ನೀರು ಹೋಗಿರ್ಬೇಕಾದ್ರೆ ಅವ್ರಿಗೆ ಎದುರುಕೊಂಡು ಅವ್ರಿಗೋಸ್ಕರ ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ, ಆ ಸ್ಟೇಟ್ಮೆಂಟ್ ಮಾಡಿದ್ವಿ. ಎದುರುಕೊಳ್ಳೋ ಅಷ್ಟು ನಾವೇನು ಮೂರ್ಖರಲ್ಲ ಕನ್ನಡಿಗರು. ನಮ್ಮ ಹತ್ರ ಸಾಕಷ್ಟು ನೀರಿದೆ. ಮಂಡ್ಯದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಈ ಬಾರಿ ನೀರನ್ನು ಕೊಡ್ತೀವಿ. ನೀರು ಕೊಡಲಿಲ್ಲ ಅಂದರೆ ನಾವು ಕೊಡಿಸ್ಕೋತೀವಿ. ನಮಗೆ ಗಮನಕ್ಕಿಲ್ದೇ ಯಾವ ಅಧಿಕಾರಿ ಇದನ್ನು ಕೊಟ್ಟಿದ್ದಾನೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯಿಸ್ತೀವಿ. ನೀರಿದೆ, ರೈತರಿಗೆ ಸಾಕಷ್ಟು ಥೈಲ್ಯಾಂಡ್ವರೆಗೂ ಎಲ್ಲ ಕೆರೆಯನ್ನು ತುಂಬಿಸ್ಬೇಕು ಅಂತ ಹೇಳಿದ್ವಿ. ಈಗ ಆಲ್ರೆಡಿ 50% ಕೆರೆಗಳು ತುಂಬ್ತಾ ಬರ್ತಾ ಇದೆ. ಎಲ್ಲ ಕೆರೆಯನ್ನು ತುಂಬಿಸ್ತೀವಿ. ನೀರಿಗೇನು ಸಮಸ್ಯೆ ಇಲ್ಲ. ಈ ಬಾರಿ ನೀರನ್ನು ಎಲ್ಲ ರೈತರಿಗೂ ಕೊಡ್ತೀವಿ. ಅದೇ ಗೊತ್ತಿಲ್ಲ, ಯಾವ ತಮಿಳ್ನಾಡಿನ ಬಂಟಂಕಿಗಳು ಇಲ್ಲಿದ್ದಾರ ಏನೋ ಗೊತ್ತಿಲ್ಲ ನಮಗೂ. ಅದನ್ನು ಅವ್ನು ಯಾರು ಹುಡುಕಿ ಸಸ್ಪೆಂಡ್ ಮಾಡಿ ಅಂತ ಸರ್ಕಾರಕ್ಕೆ ನಾನು ಪತ್ರ ಬರೀತೀನಿ. ನಿಮ್ಮ ಅಧೀನದಲ್ಲಿ ಇಲ್ವಾ ಸರ್ ಅವರು? ಜಿಲ್ಲಾ ಉಸ್ತುವಾರಿ ಸಚಿವರು ಕಂಟ್ರೋಲ್ ಇಲ್ವಾ ಅಂತ ಅಧಿಕಾರಿಗಳು? ಈಗ ಈಗ ಏನು ಹೇಳಿದ್ವಿ, ಯಾರು ಮಾಡಿದ್ದಾರೆ ಅದನ್ನು ಹುಡುಕಿ ಯಾವ ಆ್ಯಂಗಲಲ್ಲಿ ನೀನು ಕಟ್ಟು ಪದ್ಧತಿ ಕೊಟ್ಟಿದೆಯಾ, ಶಾಸಕರನ್ನ ಅವರ ಉತ್ತರ ಕೊಡೋದು ನಾವು ಕೊಡೋದು. ಶಾಸಕರನ್ನ ಮಂತ್ರಿಗಳನ್ನು ನೀನು ಕನ್ಸಲ್ಟ್ ಮಾಡಿದೆ, ಏನಕ್ಕೆ ಪೇಪರ್ ರಿಲೀಸ್ ಮಾಡಿದೆ ಅಂತೇಳಿ ನಾವು ಅವನಿಗೆ ಶೋಕಾಸ್. ಈಗ ನಾನು MDಗೆ ಮಾತಾಡಿದೆ ಕಾವೇರಿ, ಇಲ್ಲ ಸರ್ ಯಾವ ಇಂಜಿನಿಯರ್ ಹೇಳಿದ್ರೆ ಅವನಿಗೆ ರೆಕ್ಟಿಫೈ ಉತ್ತರ ಕೊಡೋದಕ್ಕೆ ನಾನು ಈಗಲೇ ಸೂಚನೆ ಕೊಡ್ತೀನಿ. ನಮ್ಮ ಹತ್ರ ನೀರಿದೆ, ಆ ನೀರು ಇಟ್ಕೊಂಡು ಏನು ಮಾಡಬೇಕು, ರೈತರಿಗೆಲ್ಲ ನೀರು ಕೊಡ್ತೀನಿ ಅಂತ ಈಗ ಮಹೇಶ್ ನಿಮ್ಮ ಪ್ರೆಸ್ ಮೀಟ್ ಮುಂಚೆ ಅವ್ರಿಗೆ ಮಾತಾಡಿದೆ, ಕೊಡ್ತೀವಿ. ಆ ಥರ ಏನು ತೊಂದರೆ ಇಲ್ಲ. ಆ ಇಂಜಿನಿಯರ್ ಈಗಲೇ ನಾನು ಸೂಕ್ತ ನಿರ್ದೇಶನ ಕೊಡ್ತೀನಿ ಅಂತ ಈಗ ನಮ್ಮ ಮಾತು ನಂಬಬೇಕು. ನಮಗೆ ಓಟ್ ಹಾಕಿ ಅವ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ದಲ್ಲ, ಅವ್ನು ಯಾರು ಮೂರ್ಖ ಅಂತ ಹೇಳ್ದಲ್ಲ. ಅದಕ್ಕೇ ಯಾರು ಏನು ಮಾಡೋದು, ಏನು ತಮಿಳ್ನಾಡು ನೀರು ಕೊಡೋಕೆ ನಮ್ಮ ಡ್ಯಾಮ್ ಇಟ್ಕೊಂಡಿರೋದು, ತಮಿಳ್ನಾಡು ನೀರು ಹರ್ಕೊಂಡು ಹೋಗೋಕೆ ನಮ್ಮ ಭೂಮಿ ಇರೋದು. ಹೋರಾಟ ಅಲ್ಲ, ಡ್ಯಾಮಿಂದ ನೀರು ಬಿಡಿಸ್ಕೊತೀನಿ. ಹೋರಾಟ ಗಿರಾಟ ಇಲ್ಲ, ನೀರು 100% ಇಲ್ಲ. ಆರಾಮ ಬೆಳೆ ಬೆಳಿಬೋದು. ಈ ಬಾರಿ ಸಾಕಷ್ಟು ಬೆಳೆಗಳಿಗೆ, ಗದ್ದೆಗಳಿಗೆ, ಥೈಲ್ಯಾಂಡ್ಗೆ ನೀರು ಕೊಡ್ತೀವಿ. ಅದ್ರಲ್ಲಿ ಏನು ಸಮಸ್ಯೆ ಆಗಲ್ಲ ಸರ್. ಮತ್ತೊಂದು ಕೆರೆ ಕಟ್ಟೆಗಳಿಗೆ ನೀರು ಹೋಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ ಸರ್. ಇಲ್ಲ, ಹೋಗ್ತಾ ಇದೆ. ಈಗ ಏನಾಗ್ತದೆ, ಮೊದಲು ಥೈಲ್ಯಾಂಡಲ್ಲಿ ಕೆರೆ ತುಂಬಬೇಕು. ಈಗ ನಾನು ಎಕ್ಸಾಂಪಲ್ಲು ನಮ್ಮದು ಗೌಡಗೆರೆ 4 ದಿನದಿಂದ ರೈತರು ನೀರು ನಮ್ಮ ಕೆರೆಗೆ ಬರ್ತಾಯಿಲ್ಲ ಅಂತ ನಾನು ಇಂಜಿನಿಯರ್ ಕೇಳಿದ್ರೆ ಸರ್ 3 ದಿನ ಥೈಲ್ಯಾಂಡ್ಗಳಿಗೆ ಕೆರೆ ಎಲ್ಲ ತುಂಬಿಸಿದ್ಮೇಲೆ ಬಿಡ್ತೀವಿ. ಈಗ ನೆನ್ನೆಯಿಂದ ಅದು ಬಿಟ್ಟಿದ್ದಾರೆ. ಏನು ಎಲ್ಲ ಕಡೆ ತುಂಬ್ತಾ ಇದೆ. ಒಂದು ಕಡೆ ಪ್ರವಾಹ ಹೋಗ್ತಾ ಇದೆ, ಇನ್ನೊಂದು ಕಡೆ ಕೆರೆ ಅಲ್ಲ ನಮ್ಮಲ್ಲಿ ಒಂದು ಸಮಸ್ಯೆ ಅಂದರೆ ಎಷ್ಟೇ ನೀರು ಬಂದರೂ ಹುಲಿಕೆರೆ ಬುಗ್ಗದಲ್ಲಿ 2500 ಕ್ಯೂಸೆಕ್ಸ್ ಅದು ತೊಗೊಳ್ಳೋದು. ಅದರಿಂದ ನಿಮ್ಗೆ ಆ ಥರ ಕಾಣ್ತದೆ. ಅದೇನಾಗಲ್ಲ, ಎಲ್ಲ ಕೆರೆನೂ ತುಂಬುತ್ತೆ. ಈಗ ನಮ್ಮ ಬಸರಾಳ್ಗಳಲ್ಲೂ ಕೂಡ ಒಂದು 0.5% ಕೆರೆ ತುಂಬಿದೆ. ಈಗ ಬಸರಾಳ್ ಕೆರೆ ತುಂಬ್ತಾ ಇದೆ, ಮುತ್ತೆಗೆರೆ ಕೆರೆ ಎಲ್ಲ ತುಂಬ್ತಾ ಇದೆ. ಈ ಬಸರಾಳ್ ಕೆರೆ ತುಂಬಿದ್ರೆ ಇನ್ನು ಮಾಚಕೋನಹಳ್ಳಿ ಕೆರೆ ತುಂಬಿದ್ರೆ ಫುಲ್ 100% 42 ಕೆರೆನೂ ತುಂಬ್ದಂಗೆ ಆಗುತ್ತೆ. ಹೇಮಾವತಿಯಿಂದ 250 ಕಿಲೋಮೀಟರ್ ಆಚೆಯಿಂದ ಬರ್ತಾ ಇರೋದು. ಅದರಿಂದ ಈ ಬಾರಿ ಯಾವ ರೈತರ ಆತಂಕ ಇಲ್ಲ, ನೆಮ್ಮದಿಯಿಂದ ಬೆಳೆಯನ್ನು ಬೆಳಿಬೋದು. ಸರ್, DK ಶಿವಕುಮಾರ್ ಅವರು 10 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು. ಆದರೆ HDK 10 ತಿಂಗಳಿದ್ರೆ ಸಾಕು ನೋಡೋದ